ಸುಖ ಅಥವಾ ದುಃಖ ಆಯ್ಕೆ ನಿನ್ನದು. ನಾವು ಜವಾಬ್ದಾರಿಯುತವಾದದ್ದನ್ನು ಆಯ್ಕೆ ಮಾಡಿಕೊಂಡರೆ ತೃಪ್ತಿಕರವಾದ ಫಲಿತಾಂಶ ದೊರಕುತ್ತದೆ. ಗಿರ್ಜಿಕಾವೋ ತನ್ನ ಪುಸ್ತಕ ದ ಸೀಟ್ ಆಫ್ ದ ಸೋಲ್ನಲ್ಲಿ ಫಲಿತಾಂಶ ಆಯ್ಕೆಯ ರೀತಿಯಲ್ಲಿರುತ್ತದೆ ಎಂದು ಹೇಳುತ್ತಾನೆ. ಎಲ್ಲವುಗಳನ್ನು ಆಯ್ಕೆ ಮಾಡಿಕೊಳ್ಳುವವರು ನಾವೇ ಆಗಿರುತ್ತೇವೆ. ನಮ್ಮ ಕಷ್ಟಗಳನ್ನು ಕೂಡ ಆರಿಸಿಕೊಳ್ಳುವವರು ನಾವೇ. ಜಗತ್ಪ್ರಸಿದ್ಧ ಸೈಕಿಯಾಟ್ರಿಸ್ಟ್ ವಿಲಿಯಂ ಗ್ಲಾಸಿನರ್ ಹೇಳುತ್ತಾನೆ, ನಮಗೆ ಮುಂದೆ ಒದಗಿ ಬರುವ ದುಃಖಗಳನ್ನು ನಾವು ಹಿಂದೆ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂದು. ಬೇರೆಯವರಾರೂ ನಮಗೆ ಸುಖವನ್ನು ತರುವುದಿಲ್ಲ, ದುಃಖವನ್ನು ಕೂಡ. ಇವೆರಡರ ಕರ್ತೃ ನಾವೇ ಆಗಿರುತ್ತೇವೆ. ನಾವು ಬೇರೆಯವರಿಗೆ ಕೊಡುವುದು ಅಥವಾ ಅವರಿಂದ ಪಡೆಯುವುದು ಕೇವಲ ಮಾಹಿತಿ ಮಾತ್ರ. ಅಂತಹ ಮಾಹಿತಿ ನಮ್ಮ ಮೆದುಳಿನ ಒಳಗಡೆ ನುಗ್ಗಿದಾಗ ಅದನ್ನು ನಾವೇ ಯೋಚನೆಯ ಮೂಸೆಯಲ್ಲಿ ಬೇಯಿಸಿ ಕುದಿಸಿ ಒಂದು ಹೊಸ ಆಕಾರಕ್ಕೆ ತಂದು ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದುಬಿಡುತ್ತೇವೆ. ಅಂದರೆ ನಾವು ತಿಳಿದಿರುವುದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದ ಯೋಚನಾ ಹತೋಟಿಯಲ್ಲಿ ನಾವು ಇರುತ್ತೇವೆ. ನಾವೇ ಕಲೆಗಾರರು ಮತ್ತು ಸೃಷ್ಟಿ ಮಾಡುವ ಕಲೆ ಕೂಡ ನಾವೇ ಆಗಿರುತ್ತೇವೆ. ಮಡಿಕೆ ಮಾಡುವ ಕುಂಬಾರನಿಗೆ ಮಡಿಕೆ ಹೀಗಿರಬೇಕು ಎಂಬ ಅಂಶ ಮೊದಲೇ ಹೊಳೆದಿರುತ್ತದೆ. ಮಡಿಕೆ ಮಾಡುವಾಗ ಮಡಿಕೆಗೆ ಎಲ್ಲಿ ಮಣ್ಣನ್ನು ಮೆತ್ತಬೇಕು, ಯಾವ ವಿಧವಾದ ಬಣ್ಣ ಹಚ್ಚಬೇಕು, ಕಪ್ಪು ಬಣ್ಣವಿರಲಿ ತಿಳಿ ಬಣ್ಣವಿರಲಿ ಅನ್ನುವ ಅಂಶಗಳೆಲ್ಲವೂ ಕುಂಬಾರನಿಗೆ ಬಿಟ್ಟಂಥವುಗಳು. ಆ ಯೋಚನೆಗಳೆಲ್ಲವೂ ಮಾಟಗಾರನ ಮನದಲ್ಲಿ ಅಡಗಿ ಕುಳಿತಿರುತ್ತವೆ. ಸೊಗಸು ಮತ್ತು ವಲಸಿನ ಸೃಷ್ಟಿಗೆ ಬೇಕಾಗಿರುವ ಸಲಕರಣೆಗಳೆಲ್ಲ ಮಾಡುವವನ ಮನಸ್ಸಿನಲ್ಲಿ ತುಂಬಿ ತುಳುಕಾಡುತ್ತಿರುತ್ತವೆ. ನಾವೇ ಆರಿಸಿಕೊಂಡು ನಾವೇ ಮಾಡಿದ ಕೆಲಸದಲ್ಲಿ ಸೋಲು ಕಂಡಾಗ ನಾನೆಂತಹ ದುರ್ದಯಿ ಅನ್ನುವುದು ಅಥವಾ ಒಂದು ದುಃಖವನ್ನೇ ಆರಿಸಿಕೊಂಡಿದ್ದೇನೆ ಅನ್ನುವ ವಿಚಾರವನ್ನೇ ಮರೆತಿರುತ್ತೇವೆ. ಮತ್ತೆ ಮತ್ತೆ ಈ ಸ್ವಯಂಕೃತ ಅಪರಾಧದಿಂದ ಮೂಡಿಬಂದ ದುಃಖವನ್ನು ಬಡಿದೋಡಿಸಲು ನಾವು ಪುನಃ ಮತ್ತೊಂದು ದಾರಿಯನ್ನು ಕಂಡುಕೊಳ್ಳುತ್ತೇವೆ. ಯಾವ ದಾರಿಯೇ ಆಗಿರಲಿ, ಅದು ನೀನು ಕಂಡುಕೊಂಡು ಹೋಗುವ ದಾರಿ, ನಿನ್ನ ದಾರಿ. ನೀನೇ ಕಂಡುಕೊಂಡು ಈ ಅಂಶದ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕಾಗುತ್ತದೆ. ನ್ಯೂಟನ್ ಮಹಾಶಯ ಹೇಳಿರುವ ಕಾಸ್ ಅಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮದ ಸಿದ್ಧಾಂತವನ್ನು ಬಹಳ ಸಲೀಸಾಗಿ ಭೌತಶಾಸ್ತ್ರ ಅಧ್ಯಯನದಲ್ಲಿ ಒಪ್ಪಿಕೊಳ್ಳುತ್ತೇವೆ. ಆದರೆ ಅದೇ ಸಿದ್ಧಾಂತವನ್ನು ಜೀವನ ಅನ್ನುವ ಪ್ರಯೋಗಾಲಯದಲ್ಲಿ ಕಾಸ್ ಅಂಡ್ ಎಫೆಕ್ಟ್ ಸಿದ್ಧಾಂತವನ್ನು ಬದಿಗೊತ್ತಿ ದೂರ ತಳ್ಳುತ್ತೇವೆ. ನಾವು ಇಂತಹ ಪರಿಣಾಮ ಆಗಬಹುದು ಎನ್ನುವುದನ್ನು ಅಂದೇ ಯೋಚಿಸಿದ್ದರೆ ಮತ್ತೊಂದು ಕಾರಣವನ್ನು ಮುಂದೆ ಪ್ರಯತ್ನಿಸಬೇಕಾಗುವ ಪ್ರಮೇಯವೇ ಒದಗಿ ಬರುತ್ತಿರಲಿಲ್ಲ. ಗಂಭೀರವಾಗಿ ಯೋಚಿಸಿ. ಆರಿಸಿಕೊಂಡಂತಹದು ನಮ್ಮ ಒಪ್ಪಿಗೆಯನ್ನೇ ಅವಲಂಬಿಸಿರುತ್ತದೆ. ಅದಕ್ಕೋಸ್ಕರ ಫಲಿತಾಂಶಗಳನ್ನು ಬಂದ ರೀತಿ ಸ್ವೀಕರಿಸಬೇಕಾಗುತ್ತದೆ. ಬಿತ್ತಿದ್ದನ್ನು ಕೊಯ್ಯಬೇಕು, ಬೇಯಿಸಿದ್ದನ್ನು ತಿನ್ನಬೇಕು. ವಿಷ ಬಿತ್ತಿ ಸಿಹಿ ಕೊಯ್ಯುವ ಮಾತೇ ಅಸಾಧ್ಯ. ಯೋಚಿಸಿ ಮನೆ ಕಟ್ಟು, ನೀನು ಕಟ್ಟಿದ ರೀತಿ ಮನೆ ಇರುತ್ತದೆ. ವಿಲಿಯಂ ಗ್ಲಾಸರ್ ಪ್ರಕಾರ ಸಾಮಾನ್ಯವಾಗಿ ನಾವು ನಮ್ಮ ಸ್ನೇಹಿತರ ಜೊತೆ ಸ್ಪಂದಿಸುತ್ತಿರುವಾಗ, ಹೊಸಬರ ಹತ್ತಿರ ನಡೆದುಕೊಳ್ಳುತ್ತಿರುವಾಗ ನಾವು ಜವಾಬ್ದಾರಿಯುತವಾದ ಅಂಶಗಳನ್ನೇ ಆರಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ಸಂಸಾರದತ್ತ ಬಂದಾಗ ನಮ್ಮ ಯಜಮಾನಿಕೆ ಅನ್ನುವ ಗತ್ತು ಒಳಸೇರಿ ನಾನು ಆರಿಸುವುದೇ ಸರಿ, ನೀನು ನನ್ನ ಮಾತು ಕೇಳಬೇಕು ಎನ್ನುವ ಯೋಚನಾ ರಹಿತ ತೀರ್ಮಾನವೇ ದುಃಖದ ಮೂಲವಾಗಿ ಬಿಡುತ್ತದೆ. ನನ್ನೇ ಹಾಗೆ ಇವರಿಗೂ ಆರಿಸಿಕೊಳ್ಳುವ ಯೋಚನೆ ಇದೆ ಅನ್ನುವುದನ್ನೇ ಮರೆಯುತ್ತೇವೆ. ಈ ಮರವೇ ಸಂಸಾರದಲ್ಲಿ ಕಂದರವಾಗಿ ಮುಂದುವರಿಯುತ್ತದೆ. ಮುಂದಿನ ಜೀವನಕ್ಕೆ ಅತ್ಯಂತ ಧ್ಯಾನಾಸಕ್ತ ಆನಂದವನ್ನು, ಅಂದರೆ ಪ್ರೀತಿಸುವುದನ್ನು, ನನ್ನ ಸುತ್ತಮುತ್ತ ಇರುವವರೆಲ್ಲರನ್ನೂ ಪ್ರೇಮಿಸುವುದನ್ನು ನೀನು ಹಿಂದೆ ಆಲಿಸಿಕೊ. ಪ್ರೀತಿಯು ಮನುಷ್ಯನ ಹೃದಯವನ್ನು ಪರಿವರ್ತಿಸುತ್ತದೆ, ಶಾಂತಿಯನ್ನು ಕೊಡುತ್ತದೆ. ಕೆಲವೊಮ್ಮೆ ಮನುಷ್ಯತ್ವದ ವಿರುದ್ಧ ದುಷ್ಟ ಶಕ್ತಿಗಳು ಮೇರೆ ಮೀರಿ ಸ್ವಾರ್ಥ ಮತ್ತು ಭಯಗಳೇ ಮೇಲುಗೈ ಹೊಂದುವಂತೆ ಕಾಣುತ್ತವೆ, ನಿಜ. ಆದರೆ ಜಗದೊಡೆಯ ಆ ದೇವರು ಕರುಣಿಸುವ ಪ್ರೀತಿ ಎಂಬ ವರದಿಂದ ಇದೆಲ್ಲ ಕ್ಷಮಿಸುವ ಶಕ್ತಿ ದೊರೆಯುತ್ತದೆ. ಅಲ್ಲದೆ ಭರವಸೆಯ ಬೆಳಕಿನಡೆಗೆ ಆತ್ಮದ ಬಾಗಿಲನ್ನು ಮತ್ತೆ ತೆರೆಯುತ್ತದೆ. ಇದುವರೆಗೂ ಪ್ರೊಫೆಸರ್ ಜಿ ಶರಣಪ್ಪ ಅವರಿಂದ ಚಿಂತನ ಕೇಳಿದಿರೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು